ಮೇಲಲ್ಲ ಪ್ರೇಮ ಕೈ. ಡನ್ ನಾನು. Can you practice? I think day before yesterday we did in Parshvakonasana shoulder opener series. Then don't practice. You can do one thing for the last 5 minutes now before you exit. Just rest in legs on the wall. Don't do anything. Rest legs on the wall so that blood circulation agli, back rest or agli, stomach restore agli, and then you can leave. No problem. And take water. Neer togoli. Salpa. Hands up to you, ma'am. Ashtu changes gottagattalla ma'am. Maneli yaku gottagalla, nimage gottagattalla. ಅದೆಲ್ಲ ಎಲ್ಲರೂ ಅದೇ ಹೇಳ್ತಾರೆ. ನಾವು ನಮ್ಮ ವಾಟ್ ವಿ ಆರ್ ಫೀಲಿಂಗ್ our house people will not understand what is the pain in our body, what is the pain in our head, but you can understand ಅಂತ. ಯಾವಾಗಿಂದ ಸುಸ್ತಾಗಿದ್ದೀನಿ ಅಂತ ಹೆಂಗ್ ಗೊತ್ತಾಯ್ತು ಮ್ಯಾಮ್? ಹೌದು 3 days ಇಂದ. ಹೌದು ಇದೀರಾ. and today to your body is showing that it is very stiff. ಬಾಡಿ ಸ್ಟಿಫ್ನೆಸ್ ಗೊತ್ತಾಗ್ಬಿಡುತ್ತೆ ಅಲ್ಲ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ. ಮನೆಗೆ ಹೋಗಿ ನನ್ನ ಹಸ್ಬೆಂಡ್ ಇದೆ ಒಂದ್ ದಿನ ನಿಮಗೆ ಗೊತ್ತಾಗಲ್ಲ ನಮ್ಮ ಟೀಚರ್ ನೋಡಿ. ಬೇಡ ಅಲ್ಲಿ ತನಕ ಬರೋದು. ಸೊ ರೆಸ್ಟ್ ಮಾಡಿ ಹೊರಡಿ ಆಯ್ತಾ ಅನು. ನೋ ಪ್ರಾಬ್ಲಮ್. ಯಾ ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಅಧೋಮುಖಕ್ಕೆ ಬರೋಣ. ಕರೆಕ್ಟ್. ಇಂಟರ್ಲಾಕ್ ಫಿಂಗರ್ಸ್ ಮಾಡಿ ಆಮೇಲೆ ಅಧೋಮುಖ ಮಾಡಿಕೊಂಡು ಅಧೋಮುಖದಲ್ಲಿ ಸ್ಪೆಂಡ್ ಸಮ್ ಟೈಮ್ ಟು ಹಗ್ ಯೋರ್ ರಿಬ್ಸ್. Okay, and then slowly walk, knees bent, so that you can feel the stretch. Okay, stay as much as you can and then come back. Vapas band mele relax madi. We will head into Vrukshasana. Hidkoli, stretch madi first. ಹ್ಯಾಂಡ್ಸ್ ಓಪನ್ ಮಾಡಿ ಕೆಳಗೆ ಬಿಡಿ ಎಲ್ಲ ಮಾಡಿ ಫಸ್ಟ್. ನರ್ವಸ್ ಸಿಸ್ಟಮ್ ಕಾಮ್ ಡೌನ್ ಆಗಬೇಕು. ಮೇಕ್ ಶ್ಯೂರ್ ಅನು ದಟ್ ಯುವರ್ ನರ್ವಸ್ ಸಿಸ್ಟಮ್ ಕಾಮ್ಸ್ ಡೌನ್ ಅಂಡ್ ದೆನ್ ಯು ಕ್ಯಾನ್ ಲೀವ್. Okay, relax ಮಾಡಿ ಒಂದು ಸ್ವಲ್ಪ ಹೊತ್ತು. ಪ್ರೇಮ come here. You can relax, walk around, take your own time. ಇಲ್ಲೇ ಬನ್ನಿ ಪ್ರೇಮ. ರಿಲ್ಯಾಕ್ಸ್. ಒಂದು ರೌಂಡ್ ಅವತ್ತು ಮಾಡಿದ್ವಿ ಅಲ್ವಾ, ಒಂದು ರೌಂಡ್ ಮಾಡಿ ರಿಲ್ಯಾಕ್ಸ್ ಮಾಡಿ ಮತ್ತೆ ಇನ್ನೊಂದು ರೌಂಡ್ ಮಾಡಿ ಬನ್ನಿ. ಯು ಕ್ಯಾನ್ ಹೆಡ್ ಇನ್ ಟು ವೃಕ್ಷಾಸನ. ಯಾ ಶೋರ್. ಸಿ ಯು. ಯಾ ಬಾಯ್. ಎಸ್ ಅಲ್ಲೇ ಮಾಡಿ. ನೆನ್ನೆ ಮಾಡಿದ್ವಲ್ಲ ಅದೇ ಥರ. ನೀಸ್ ಬೆಂಡ್ ಮಾಡಬೇಕು ಪ್ರೇಮ. ನೀಸ್ ಬೆಂಡ್ ಮಾಡಬೇಕು ಪ್ರೇಮ. ವಾಪಸ್ ಮೇಲ್ ಬನ್ನಿ. ಮೇಲಿಟ್ಕೊಳ್ಳಿ. ನೀಸ್ ಯಾವುದು ತೋರಿಸಿ ನನಗೆ. ವಿಚ್ ಆರ್ ಯುವರ್ ನೀಸ್? ಎಕ್ಸಾಕ್ಟ್ಲಿ. ಮುಂದೆ ಬಗ್ಗಕ್ಕಿಂತ ಮುಂಚೆ ನೀಸ್ ಬೆಂಡ್ ಮಾಡಿ. ಬ್ಯಾಕ್ವರ್ಡ್ ನೋಡಿದ್ದೀನಿ, ಕರೆಕ್ಟಾಗಿ ಮಾಡಿದ್ದೀರಾ. ಫಾರ್ವರ್ಡ್ ಮಾಡಿ. ನೀಸ್ ಎಸ್ ಬೆಂಡ್ ಮಾಡಿ. ಬೆಂಡ್ ಮಾಡಿ ಬಗ್ಗದ್ ಹೆಂಗೆ? ಬರೀ ಇಲ್ಲಿಂದ ಬಗ್ತೀರಾ? ಎಲ್ಲಿಂದ ಬಗ್ಬೇಕು? ಸೀಮೆ. ಎಸ್ ಕರೆಕ್ಟ್. ವೆರಿ ಗುಡ್.
weight observe ಮಾಡಿ ಪ್ರೇಮ, whether you are giving properly weight on both the sides of your hip. ಇಲ್ಲ ಬರೀ ಎಡಗಡೆ weight ಕೊಡ್ತಾ ಇದ್ರೆ ಬ್ಯಾಲೆನ್ಸ್ ಮಾಡಿ ಇನ್ನೊಂದು ಸ್ವಲ್ಪ weight ತಗೊಳ್ಳಿ ಬಲ್ಗಡೆ, ಇಲ್ಲ ಹಿಂಗೆ. ಎಸ್, ನೋಡಿ ಇವಾಗ ಏನಾದ್ರೂ ಚೇಂಜ್ ಅನಿಸ್ತಾ ಇದೆಯಾ? ಜಾಸ್ತಿ ಸ್ಟ್ರೆಚ್ ಆಗ್ತಿದ್ಯಾ ಈ ಕಡೆ? ಎಸ್, ಬನ್ನಿ ಮೇಲಕ್ಕೆ ನಿಧಾನಕ್ಕೆ ಹೀಗೆ ಬರಬೇಕು. ಹಿಡ್ಕೊಳ್ಳಿ, ತಳ್ಳಿ ಕೈನ ಮುಂದಕ್ಕೆ, ಇಲ್ಲಿ ಫಾರ್ವರ್ಡ್. ಎಸ್, ಮೊನ್ನೆ ಮಾಡ್ದಂಗೆ ಬಿಲ್ಕುಲ್ ಮಾಡ್ತಾ ಇಲ್ಲ ಪ್ರೇಮ. ರಿಲ್ಯಾಕ್ಸ್ ಮಾಡಿ, ರಿಲ್ಯಾಕ್ಸ್ ಮಾಡಿ. ಯಾ ಕರೆಕ್ಟ್ ಬೃಂದ. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಪ್ರೇಮ, ಪ್ಲೀಸ್ ರಿಲ್ಯಾಕ್ಸ್ ಫಾರ್ ಅ ವೈಲ್. ಕೂತ್ಕೊಳ್ಳಿ, ನೀರು ತಗೊಳ್ಳಿ, ಬಾಡಿ ಟಯರ್ಡ್ ಆಗಿದೆ, ಕೂತ್ಕೊಳ್ಳಿ. ಪ್ಲೀಸ್ ರೆಸ್ಟ್, ರೆಸ್ಟ್ ಮಾಡಿ ಸ್ವಲ್ಪ. ಯಾ, ಟ್ರೈ ಸ್ಲೋಲಿ ಟೇಕಿಂಗ್ ಒನ್ ಹ್ಯಾಂಡ್ ಅಪ್. ಅಲ್ಲೇ ನೋಡ್ತಾ ಇರಿ, ಡೋಂಟ್ ಸಿ ಮೀ, ಫೋಕಸ್ ಮೇಂಟೈನ್ ಮಾಡಿ. ಸ್ಲೋಲಿ ದಿ ಅದರ್ ಹ್ಯಾಂಡ್. ಆಗ್ಲಿಲ್ಲ ಅಂದ್ರೆ ನೋ ಪ್ರಾಬ್ಲಮ್. ವೆರಿ ಗುಡ್. ನೋ ಪ್ರಾಬ್ಲಮ್. ಒನ್ ಹ್ಯಾಂಡ್ ಆನ್ ದ ವಾಲ್, ಒಂದು ಕೈ ಗೋಡೆ ಮೇಲೆ, ವಾಪಸ್. ಎಸ್, ಕೈ ಕಾಲತ್ರ, ರಿಲೀಸ್. ಆ ಥರ ಬ್ಯಾಲೆನ್ಸ್ ಮಾಡ್ಕೋಬೇಕು ವೆನ್ ಯು ಗೋ ಟು ದ ಪಾಸ್ಚರ್. ಓಕೆ, ಕಾಲ್ ಫ್ರೀ ಮಾಡ್ಕೊಂಡು ಇನ್ನೊಂದು ಸೈಡಲ್ಲಿ ಹ್ಯಾಂಡ್ಸ್ ಲಿಫ್ಟ್ ಮಾಡೋದು ಮಾಡ್ಬಿಡಿ. ಬನ್ನಿ ಪ್ರೇಮ, ಒಬ್ಸರ್ವ್ ಮಾಡಬೇಕು. ನೀವೇನು ಒಬ್ಸರ್ವ್ ಮಾಡಬೇಕು ಅಂದರೆ, ನೀವು ಒಬ್ಸರ್ವೇಷನ್ನೇ ಸರಿಯಾಗಿ ಮಾಡಲ್ಲ, ಬ್ಯಾಕ್ ಒಬ್ಸರ್ವ್ ಮಾಡಿ ನಂದು, ಆಯ್ತಾ? ಕೋಲು ಬಿಗ್ಗಿಯಾಗಿ ಇಟ್ಕೋಬೇಕು. ಬರೀ ನೀವೇನು ಮಾಡ್ತಾ ಇದ್ದೀರಾ ಗೊತ್ತಾ? ಸ್ಪೈನ್ ಎಲ್ಲಿರೋದು ನಮ್ದು ಹಿಪ್ಪಿಂದ ಶುರು ಆಗುತ್ತೆ, ಬಟ್ ಯು ಆರ್ ಡೂಯಿಂಗ್ ಓನ್ಲಿ ಫ್ರಮ್ ಹಿಯರ್. ಓಕೆ, ಟ್ರೈ ಮಾಡಿ ನೋಡಿ, ಗಿವ್ ಇಟ್ ಎ ಟ್ರೈ. ಕರೆಕ್ಟ್ ಬೃಂದ, ವೆರಿ ಗುಡ್. ಸ್ಟ್ರೈಟ್, ಫಸ್ಟ್ ಸ್ಟ್ರೈಟ್ ನಿಲ್ಬಿಡಿ, ನಿಂತು ಬಿಡಿ. ಇವಾಗ ಬಗ್ಗಕ್ಕೆ ಶುರು ಮಾಡಿ, ನೀ ಬೆಂಡ್ ಮಾಡಿಕೊಂಡು ನನ್ನ ಕಡೆಗೆ ಹಿಪ್ಸ್ ತಳ್ಳಿ, ಪುಷ್. ನನ್ನ ಕಡೆಗೆ ತಳ್ಳಿ, ಇನ್ನೂ ಪುಷ್ ಮಾಡಿ, ಪುಷ್ ಮಾಡಿ, ಪುಷ್ ಮಾಡಿ. ಹಾಗೆ, ಫಾರ್ ಬೆಟರ್. ವಾಪಸ್ ಬನ್ನಿ ಬೃಂದ, ರಿಲ್ಯಾಕ್ಸ್ ಮಾಡಿ. ನೋ, ಹ್ಯಾಂಡ್ ಅಪ್, ಎಪ್ ಮಾಡಿ ಹ್ಯಾಂಡ್. ಎಸ್, ಸ್ಟ್ರೇಟ್, ಸ್ಟ್ರೇಟ್. ಇದನ್ನ ಎಷ್ಟು ಈಸಿಯಾಗಿ ಮಾಡಿದ್ರಿ ಪ್ರೇಮ ಮೊನ್ನೆ, ಇವತ್ತು ಇಷ್ಟು ಕಷ್ಟಪಡ್ತಾ ಇದ್ದೀರಾ. ಸೂಪರ್ ಆಗಿ ಬಂತು 2-3 days ಬ್ಯಾಕ್ ಹಿಂದೆ. ಟುಡೇ ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಓನ್ಲಿ. ನೀವು ಹೇಳೋದೇ ಅರ್ಥ ಆಗ್ತಿಲ್ಲ ನಿಮಗೆ. ಮಾಡಿ ಇನ್ನೊಂದೆರಡು ರೌಂಡ್. ಯಾ, ತಾಡಾಸನ ಮಾಡಿ. ಸೊ ವಿಲ್ ಫೋಕಸ್ ಆನ್ ಪಾಸ್ಚರ್ ಕರೆಕ್ಷನ್ ಇದರಲ್ಲಿ, ಆಯ್ತಾ? ಕರೆಕ್ಟ್ ಆಗಿದೆ. ಸ್ಟ್ಯಾಂಡ್ ವಿತ್ ದ ಲೆಗ್ಸ್ ಹಿಪ್ ವಿಡ್ತ್ ಅಪಾರ್ಟ್, heels 2 to 3 fingers away from the wall. Your round buttocks will touch the wall first. Then use your hands into the hip joints. Soften your knee. Pull your anus. Okay? And then press your arms to the wall. Breathe softly. 1, 2, 3, 4, 5. Now, one by one, the hand up, left, right. Continue. 1, 2, 3, 4, 5. Slowly, one by one, the hand down. Relax. Kanmuchi. Soften your neck. Soften your breath. You had already done one round. This is second round. Okay, enough. Come back and sit down for a while. Relax.
ಇದು ಕೆಳಗಡೆ ಹೋಗೋದು ಕರೆಕ್ಟಾಗಿ ಬರ್ತಾ ಇದೆ ಪ್ರೇಮ, ಬಟ್ upward when you are coming, it is not coming right. ಹಾ, ನನಗೆ ಕೋಲ್ ಕೊಡಿ ಫಸ್ಟ್. ಅಲ್ಲ, ಲುಕ್ ಫಾರ್ವರ್ಡ್, ಮುಂದೆ ನೋಡಿ, ಕೈ ಎತ್ತಿ ಮೊದಲು, ಕೈ ಎತ್ತಿ ಕೈ ಎಲ್ಲಿ, ನನ್ನ ಹತ್ರಕ್ಕೆ ಎತ್ತಬೇಕು ಕೈ ಎತ್ತಿ ಎಸ್, ಬನ್ನಿ ಮೇಲೆ, ಆ ತರ ಬರ್ಬೇಕು. ನೀವು ಕೋಲ್ ಕೊಟ್ಟಿರೋದು ಏನಕ್ಕೆ? ಕೋಲ್ ಕೊಟ್ಟಿರೋದೇ ಬೆನ್ ಸ್ಟ್ರೈಟ್ ಆಗಿ ಬರಲಿ. ಓಕೆ, ರಿಲ್ಯಾಕ್ಸ್, ಸಾಕು. ಓಕೆ, ಮಲ್ಕೊಳ್ಳಿ. ಪ್ಲೀಸ್ ಲೈ ಡೌನ್. ನೆಕ್ಸ್ಟ್ ವಿ ವಿಲ್ ಡೂ ನವಾಸನ. ಓಕೆ, ಬಾಡಿ ಫಸ್ಟ್ ಮಲ್ಕೊಳ್ಳಿ, ರೆಸ್ಟ್ ತಗೊಂಡು ಬನ್ನಿ. Lie down and rest and come back. Loosen up. Whatever you want to make the body free there, make it free and then come back. ನೀವು ಮಲ್ಕೊಳ್ಳಿ. Back. ಪ್ರೇಮ back. ಹಾ. Lie down. Please rest well. ಈಗ ಸ್ವಲ್ಪ ಅರ್ಥ ಆಗ್ತಿದ್ಯಾ ರೆಸ್ಟ್ ಯಾಕೆ ತಗೊಳ್ಳಿ ಅಂತ ಹೇಳ್ತೀನಿ ನಾನು ಅಂತ? ಆಗೋದು ಇಲ್ಲ. ಮತ್ತೆ ಒಂದು ಬ್ಯಾಲೆನ್ಸ್ ಇರಬೇಕು ಪ್ರಾಕ್ಟೀಸ್ ಅಲ್ಲಿ. ಇಫ್ ಯು ಆರ್ ಸಿ ಫಾರ್ ಎಕ್ಸಾಂಪಲ್ ವೆನ್ ವಿ ಆರ್ ವರ್ಕಿಂಗ್, ನಮಗೆ ಕೆಲಸ ಜಾಸ್ತಿ ಇದೆ, ವಾಟ್ ವಿ ಡೂ, ವಿ ವಿಲ್ ಟ್ರೈ ಅಂಡ್ ಫಿನಿಶ್ ಆಲ್ ದ ವರ್ಕ್ ಎಟ್ ಒನ್ ಟೈಮ್ ಅಂಡ್ ದೆನ್ ಲೇಟರ್ ಆನ್ ವಿ ವಾಂಟ್ ಟು ರೆಸ್ಟ್ ಬಟ್ ವಿ ಆರ್ ಫೀಲಿಂಗ್ ರೆಸ್ಟ್ಲೆಸ್. ಬಾಡಿ ಏನೋ ರೆಸ್ಟ್ ಮಾಡ್ತಾ ಇರುತ್ತೆ, ಬಟ್ ಇದು ಆಗಲ್ಲ ತಾನೆ. But time to time, if you are resting the mind, then your resting position also will be helpful. Illa andre ನಾವು physical rest ಏನೋ ತಗೊಳ್ತೀವಿ, but mental rest ನಮಗೆ ಸಿಗದೇ ಇಲ್ಲ. But when you are distributing your work, when you are pausing in between your work, when you are able to take 2-3 seconds to pause, relax, then after you finish the whole set of work, you will go back, you will rest. That time physically ಅಷ್ಟೇ ಅಲ್ಲ, mentally try ಮಾಡಿ ನೋಡಿ. You will really come and tell me, yes ma'am, ನಾನು ಇವತ್ತು ಫುಲ್ ರಿಲ್ಯಾಕ್ಸ್ ಆಗಿದ್ದೀನಿ. ಯು ಶುಡ್ ಟ್ರೈ ಇಟ್ ಔಟ್. ಇಲ್ಲ, ಮಲ್ಕೊಳ್ಳಿ, ಒಂದು ಸ್ವಲ್ಪ ರೀಸ್ಟೋರ್ ಮಾಡ್ಕೊಂಡು ಬರೋಣ. ಪ್ರೇಮ, ಬೋತ್ ದ ಲೆಗ್ಸ್ ಮಾಡ್ಬೇಕು ಇವತ್ತು. ಲೆಗ್ಸ್ ನೀವು ಮಾಡಿ. ಹಗ್, ಎಕ್ಸೇಲ್, ಇನ್ಹೇಲ್, ಡ್ರಾಪ್ ಡೌನ್, hug, exhale, inhale, drop down. Let us repeat for 5 more rounds. ಮಾಡಿ ಪ್ರೇಮ. ಎರಡು ಕಾಲು ಎಳ್ಕೊಳ್ಳಿ, ಎದೆ ಹತ್ರಕ್ಕೆ, ತಲೆ ಎತ್ತಿ, ಹೊಟ್ಟೆನ ನೋಡಿ, ತಲೆ ಎತ್ತಿ, pick your head. Yes, very good. Drop ದ ಹೆಡ್. ಹೇಗೆ ಬಂದಿದ್ರು ಹೆಡ್ ಫಸ್ಟ್ ಡ್ರಾಪ್ ಆಗ್ಬಿಡ್ಬೇಕು. ಓಕೆ, ಲಾಸ್ಟ್ ಅಲ್ಲಿ ಹೆಡ್ ಹೇಳುತ್ತೆ, ಫಸ್ಟ್ ಅಲ್ಲಿ ಹೆಡ್ ಡ್ರಾಪ್ ಆಗುತ್ತೆ. ಇವಾಗ ಕಾಲ್ ತಗೊಳ್ಳಿ, ಹಗ್, ಲಿಫ್ಟ್, ವೆರಿ ಗುಡ್. ಮಾಡಿ ಸ್ಲೋ ಆಗಿ, ಇದೇ ತರ ಮಾಡಿ. ನೀವೆಷ್ಟು ಸ್ಲೋ ಆಗಿ ಮಾಡ್ತೀರಾ ಅಷ್ಟೇ ತಲೆ ಒಳಗಡೆ ನೀವೇನ್ ಮಾಡ್ತಾ ಇದ್ದೀರಾ ಅನ್ನೋದು ರಿಜಿಸ್ಟರ್ ಆಗುತ್ತೆ. ಅದರ್ವೈಸ್ ಯು ವಿಲ್ ಡೂ ಫಾಸ್ಟ್, it will be only in that momentum. That is why we will not remember for tomorrow, because we are doing fast. After that, Brunda, we will try pelvic bridge and then we will come back for Navasana. Try to lift both the legs together. Fast agi beda nanige. Slow ಆಗಿ ಬೇಕು. I want to see slow practice. This is Prema double leg Pavana Muktasana. Pavana Muktasana only, but double leg. ಮಾಡಿ. Okay, let's do pelvic bridge and let's cover the shoulders properly. So that ನಾಳೆ ದಿವಸ when you are also watching, you will also have a better idea.
ನೀವು ಮಾಡಿ, ನೋ ಪ್ರಾಬ್ಲಮ್, ಡೂ ಇಟ್ ಅಲಾಂಗ್ ವಿತ್ ಮೀ. ಪೆಲ್ವಿಕ್ ಬ್ರಿಡ್ಜ್ ಇಲ್ಲ, ಹಂಗೆ ಇನ್ನೊಂದು ಚೂರು ಹಾಕೊಳ್ಳಿ ಅಷ್ಟೇನೆ, ಲೈಟಾಗಿ ಸಾಕು. ಓಕೆ, ಇನ್ನೊಂದು ಚೂರು ಕೆಳಗಡೆ ಲೈಟಾಗಿ ಸಾಕು. ರೈಟ್. ಎಸ್ ನೋಡಿ ನೋಡಿ, ದಟ್ಸ್ ವೈ ಐ ಆಮ್ ಡೂಯಿಂಗ್. ಹೌದು. ಫಸ್ಟ್ ಆಫ್ ಆಲ್ ಮೇಕ್ ಶ್ಯೂರ್ ಬಿಹೈಂಡ್ ದ ಹೆಡ್ ದೆರ್ ಇಸ್ ನಥಿಂಗ್. ಓಕೆ, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಬಿಹೈಂಡ್ ದ ಹೆಡ್ ಇಟ್ ಶುಡ್ ಬಿ ಫ್ಲಾಟ್. ದೆನ್ ಓಪನ್ ಯುವರ್ ಚೆಸ್ಟ್ ವೆಲ್. Grab your legs. Okay, slowly turn your body that side and this side so that you can roll your shoulders in as much as possible. Then push, lift the heels if you want, and take the hand inside. Take the hand inside and push it more. Then adjust the shoulder properly. Pull the belly and try to stay for a while. Breathe. Calm. Smooth. Soft. Now join the thighs in and slowly lift the right leg. Breathe. Calm. Smooth. Soft. Keep the thighs inwards only. See whether you need any adjustment in the neck or shoulder. Keep breathing. The other leg. Stay. Calm. Breathe. Slowly down. Take time. Slowly release the hands and slowly release the wrist. Release the shoulder and gently free the wrist. ಸ್ವಲ್ಪ ಬೆಟರ್ ಆಗಿ ಐಡಿಯಾ ಬಂತ? ಶೇಕ್ ಮಾಡಿ. ನೆಕ್ಸ್ಟ್ ಪ್ರೇಮ ಬ್ರಿಡ್ಜ್ ಮಾಡಬೇಕು, ಆಯ್ತಾ? ಚೆನ್ನಾಗಿ ಶೇಕ್ ಮಾಡಿ. ಸೊ ಯು ಬೀನ್ ಪ್ರಾಕ್ಟಿಸಿಂಗ್ ಡೈಲಿ. ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಸಿಕ್ತು. ಇವತ್ತು ಇನ್ನೊಂದು ರೌಂಡ್ ಏನು ಮಾಡೋದು ಬೇಡ. ಫ್ರಮ್ ಹಿಯರ್ ವಿಲ್ ಕಮ್ ಟು ನವಾಸನ. ಓಕೆ, ಸೊ ಲೆಟ್ ಅಸ್ ಟ್ರೈ ರಾಕಿಂಗ್ ಆ್ಯಂಡ್ ಕಮಿಂಗ್ ಅಪ್. Do another 3-4 rounds. Now come up. Adjust your hips and just relax for a while. So ಏನಂದ್ರೆ, as and as we start learning the poses, we learn the movements and all, we'll try as much as possible, we will give a connection flow. So random ಆಗಿ ಬರೋದಕ್ಕಿಂತ ಒಂದು ಕನೆಕ್ಷನ್ ಕೊಟ್ಟು ಒಂದು ಮೂವ್ಮೆಂಟ್ ಮಾಡ್ದಂಗೂ ಇರಬೇಕು, ಒಂದು ಥೆರಪಿಕ್ ಮಸಾಜ್ ಕೊಟ್ಟಂಗೂ ಇರಬೇಕು, ವಾಪಸ್ ಬಂದು ಒಂದು ಆಸನಕ್ಕೆ ಹೋದಂಗೂ ಇರಬೇಕು. ಓಕೆ, ಸೊ ಟೇಕ್ ಟೈಮ್, ಜಸ್ಟ್ ರಿಲ್ಯಾಕ್ಸ್ ಫಾರ್ ಅ ವೈಲ್. ಚಕ್ರ ಮಟ್ಟ ಹಾಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಉಸಿರಾಟ ಹಗೂರ ಆಗಲಿ. ದೆನ್ ಸ್ಲೋಲಿ ಹೆಡ್ ಇಂಟು ನವಾಸನ. So we'll be doing Navasana 2 rounds, and then with the block we will be doing Matsyasana. That's the last practice. First Navasana ಮಾಡಿ. ನೀವು ಮಾಡಿ, ಕರೆಕ್ಟಾಗಿ ಬರ್ತಾರೆ. 10 ರೌಂಡ್ ಮಾಡಬೇಕು. ಕಾಲು ಇನ್ನೊಂದು ಸ್ವಲ್ಪ ಫೋಲ್ಡ್ ಮಾಡಬೇಕು. ಪ್ರೇಮ್ ಕೆಳಗಡೆ. ಆಲ್ವೇಸ್ ಗೋ ಡೌನ್
ಹಾ, ಈಗ ಟ್ರೈ ಮಾಡಿ. ಕಷ್ಟ ಆಗತ್ತೆ ಅಲ್ವಾ? ನೋ ಪ್ರಾಬ್ಲಮ್. ಕೆಳಗಡೆ ಹೋಗಿ, ಕೆಳಗಡೆ ಹೋಗಿ. ಕಷ್ಟ ಆಗತ್ತೆ ನಿಮ್ಗೆ. ಇದನ್ನ ಸ್ಕ್ವೀಸ್ ಮಾಡ್ಕೊಂಡು ಎತ್ತಿ. ಕರೆಕ್ಟ್. ಅಷ್ಟೇ ಅಷ್ಟೇ ಅಷ್ಟೇ. ಐ ಡೋಂಟ್ ವಾಂಟ್ ಯು ಟು ಕಮ್ ಅಪ್ ಟೂ ಮಚ್. ಸರಿಯಾಗಿದೆ, ಮಾಡಿ. ಈ ಕಡೆಗೆ ತಿರ್ಕೊಳ್ಳಿ ಬೃಂದ. ಟರ್ನ್ ದಿಸ್ ಸೈಡ್. ಕರೆಕ್ಟ್. ಸೊ ಸ್ವಲ್ಪ ಟಿಪ್ ಆಫ್ ದ ಫಿಂಗರ್ಸ್ಗೆ ಇಟ್ಕೊಳ್ಳಿ ಆದಷ್ಟು. ಈಗ ಚೂರು ಕಾಲು ದೂರ. ಈಗ ಒಳಗೆ ಆನಸ್ ಪುಲ್ ಮಾಡಿ ಹಿಂದಕ್ಕೆ ಹೋಗಿ ಕಾಲೆತ್ತಿ. ವೆರಿ ಗುಡ್. ಕಾಮ್ 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 ಡೌನ್. ರಿಲ್ಯಾಕ್ಸ್. ಇನ್ನೊಂದು ರೌಂಡ್ ಟ್ರೈ ಮಾಡಿ ನೋಡಿ. ಟೇಕ್ ಯೋರ್ ಟೈಮ್. ರಿಲ್ಯಾಕ್ಸ್. ಕಾಲ್ ಫ್ರೀ ಮಾಡ್ಕೊಳ್ಳಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ರಿಲ್ಯಾಕ್ಸ್. ಸ್ಲೋಲಿ ಟೇಕ್ ಯುವರ್ ಬ್ಯಾಕ್ ಪೊಸಿಷನ್. ರೆಸ್ಟ್ ಫಾರ್ ಅ ವೈಲ್ ಅಂಡ್ ದೆನ್ ವಿ ಕ್ಯಾನ್ ಡೂ ಮತ್ಸ್ಯಾಸನ. ನೀವು ಅಷ್ಟೇ ಹೇಗೆ ಮಾಡಬೇಕು ಮತ್ಸ್ಯಾಸನ? ನೆನೆ ಮಾಡಿದ್ವಲ್ಲ, ಇದನ್ನ ಇಟ್ಕೊಂಡು ಆಯ್ತಾ? ತೋರಿಸ್ತೀನಿ ನೋಡಿ. ಕೂತ್ಕೊಂಡು ಮಾಡಬೇಕಾಗತ್ತೆ. ಯು ಹ್ಯಾವ್ ಟು ಸಿಟ್. ದೆನ್ ಯು ಹ್ಯಾವ್ ಟು ಟೇಕ್ ದ ಬ್ಲಾಕ್. ಅಡ್ಜಸ್ಟ್ ಯುವರ್, ನೋಡಿ ಹಿಪ್ಸ್ನ ಆ ಕಡೆ ಈ ಕಡೆ ಮಾಡಿದ್ರೆ ನಿಮಗೆ ಬ್ಲಾಕ್ನ ಎಲ್ಲಿ ಇಟ್ಕೋಬೇಕು ಅನ್ನೋದೊಂದು ಐಡಿಯಾ ಬರುತ್ತೆ. ಲೋವರ್ ಎಡ್ಜ್ ಆನ್ ಟು ದ ಲೋವರ್ ಶೋಲ್ಡರ್ ಬ್ಲೇಡ್, ದೆನ್ ಅಪ್ಪರ್ ಎಡ್ಜ್, then stomach in, then hands and chest opens, then look back, breathe, then point your toes, stretch your body, breathe softly, stay for 10 seconds, fold the legs one by one, bring your hands down and then slowly turn. Okay? ಮಾಡಿ. ಹಿಪ್ಸ್ನೇ ಆ ಕಡೆ ಈ ಕಡೆ ಮೂವ್ ಮಾಡಿದ್ರೆ ನಿಮ್ಮ ಬಾಡಿ ಹಿಂದಕ್ಕೋ ಮುಂದಕ್ಕೋ ಹೇಗೋ ಬೇಕೋ ಹಾಗೆ ಹೋಗುತ್ತೆ. ನೋಡ್ಕೊಳ್ಳಿ ಪ್ರೇಮ, ಇನ್ನೊಂದ್ಸತಿ ಬೃಂದ ಮಾಡಿದ್ದಿನ ಕನ್ಫ್ಯೂಷನ್ ಇದ್ರೆ. Yes. So the chest will open, okay? So if you don't feel intensity, still to give intensity, you can have legs folded only. Madi Prema? Yes. Legs fold ಮಾಡಿದಾಗ ಏನಾಗುತ್ತೆ ಅಂದ್ರೆ, you will be able to pull this in more. Now you can feel the intensity? Yes. Sometimes when you straighten out the legs, this will pop out. Yes. Now you see? Yes. Good Prema. ಇನ್ನೊಂದು ಕಾಲ್ ಫೋಲ್ಡ್ ಮಾಡಿ ಪ್ರೇಮ. ಅಲ್ಲ, ಹಾ, ಇನ್ನೊಂದು ಸ್ವಲ್ಪ, ಇನ್ನೊಂಚೂರು. ಹಾ, ಎಸ್. ಫ್ರೀ ಇಟ್ಕೊಳ್ಳಿ, ಫ್ರೀ ಇಡಿ, ಹಾಗೆ. ಎಸ್. ಈಗ ಮೇಂಟೈನ್ ಮಾಡ್ಕೊಂಡು ಕಾಲ್ ಸ್ಟ್ರೈಟ್ ಮಾಡೋಕ್ಕಾಗತ್ತಾ? ಸ್ಲೋ ಆಗಿ ಮೇಂಟೈನ್ ಮಾಡ್ಕೊಂಡು ಪೆಲ್ವಿಕ್. ವೆರಿ ಗುಡ್. So instead of immediately straightening the legs, stay for a while to get control, then straighten. Now fold your legs one by one. Ononde kaalna fold ಮಾಡ್ಕೊಳ್ಳಿ. Now slowly bring your hands down with your hand support. Turn around, turn to the right. Stay for a moment in right and then slowly come out. Release the block. Pakkake itbidi, ಶವಾಸನಕ್ಕೆ ಹೋಗೋಣ.
Malkoli vapas. If you want to simple do some twisting, a little bit, one leg, one more round, soft breathing. Right. See, practice alli ನಾವು ಹೆಚ್ಚಿನ ಆಸನ ಕವರ್ ಮಾಡದಲೇ ಇರಬಹುದು. But whichever asanas we have covered, we have understood the technique well. And we were able to keep our mind and body in the moment. Otherwise, if we keep rushing from asana to asana, we will not be able to give proper engagement of the muscles. We will not get the benefits. Okay? So let us take Shavasana from here. Body free madkoli. Legs and thighs. Okay? Arms and back. Spread your body, especially back muscles na chennag spread madkoli. Open your arms. And gently allow the body to melt into the floor. All the muscles should relax. And it will take time. You just have to be present in the moment. Soften through the breath. Try not to put immediately any effort. ಯಾವುದೇ ರೀತಿಯ ಒತ್ತಡ ಹಾಕಕ್ಕೆ ಹೋಗಬೇಡಿ. ಸಡನ್ ಆಗಿ ದೇಹದ ಮೇಲೆ ಆಗಲಿ ಉಸಿರಾಟದ ಮೇಲೆ ಆಗಲಿ. Let it take its own natural time to slow down. Your stomach muscles should relax. Your shoulder muscles should relax. Your chest muscles should relax. Your thigh muscles should relax. Your neck and throat muscles should relax. If I am mentioning some body part and if you need any adjustment in those areas, please do it. Don't hold it in any tightness. Especially ಈ ಭಾಗದ ಕೈಗಳನ್ನು ಅಬ್ಸರ್ವ್ ಮಾಡಿ. ಇದು ಸ್ವಲ್ಪ ಬಿಗಿತಕ್ಕೆ ಜಾಸ್ತಿ ಒಳಗೊಂಡಿರುತ್ತೆ. ಈಗ ಸ್ವಲ್ಪ ಕೈಗಳನ್ನು ಹತ್ರ ಇಟ್ಕೊಳ್ಳಿ. Bring the hands little closer and allow it to rest. For about 20 to 30 seconds, we will observe the silence, which will help us to quieten the mind. Pause everything in this moment of silence. Slowly you will start sensing your breath a little more deeper. You are able to feel the connectivity more deeper. Now mentally prepare for Akara chanting. Inhaling deeply while exhaling chant Akara. Inhale. Let us try once again. Inhale.
akara chants will create a resonance, vibration in the body. Now mentally prepare for ukara chanting. Inhale deeply. Once again. Vibrations of ukara. Mentally prepare for makara chanting. Inhale deeply. Once again. Vishranti. Now just observe the body. Before the chant, before we head into Shavasana, how you were feeling. And now, after the chants, how do you feel in the body? How do you feel in the mind? The lightness, the calmness, a blissful moment. Slowly and gradually draw back the attention. Nimma manassanna vapas nimma dehad mele kendrikarisi. Feel your body, feel your legs, feel your hands. Slowly move your fingers, slowly move your toes. Shake your legs, shake your arms nicely. Rotate your ankles and your wrist. Out and in, out and in. Bend your legs and drop your legs and head in opposite direction. Legs to the right, head to the left. Legs to the left, head to the right. One more. Right and left. Right and left. So overall your spine will awaken. Now join your body together. Take the right hand on the floor, left hand on the stomach, bend the left leg, take a turn to the right. Rest completely for a while. Turn around slowly from the right side, coming up, finding the sense of balance. ಒಮ್ಮೆ ಉಸಿರನ್ನ ಒಳಗೆ ತಗೊಳ್ಳಿ, ಹೊರಗೆ ಹಾಕಿ, ಆಮೇಲೆ ನಿಧಾನಕ್ಕೆ ತಿರುಗ್ಕೊಳ್ಳಿ. Make yourself comfortable. And just rest the palms. Let us stay for a moment in this meditative state. And then slowly bring your palms to the chest. 3 Omkaras and Shanti Mantra. Smoothly inhale. Om.
सर्वे भवन्तु सुखिनः सर्वे सन्तु निरामया सर्वे भद्राणि पश्यन्तु मा कश्चित् दुःखभाग् भवेत् ॐ शान्ति शान्ति शान्तिः Open your arms with your inhalation. ಸ್ವಲ್ಪ ದೇಹನ ಮುಂದೆ ತಳ್ಳಿ ಕೈನ ಹಿಂದಕ್ಕೆ ಇಳ್ಕೊಳ್ಳಿ. ಹಾಗೆ ಉಸಿರನ್ನ ಹೊರಗೆ ಹಾಕ್ತಾ ಪೂರ್ತಿ ಮುಂದಕ್ಕೆ ಬಗ್ಗಿ ಎರಡು ಕೈನ ಹಿಂದ್ಗಡೆ ಜೋಡಿಸಿ. Again inhale, come back all the way, releasing the hands. Rub your palms. ಚೆನ್ನಾಗಿ ಉಜ್ಜಿ ಎರಡು ಕೈಯಲ್ಲಿ ಸ್ವಲ್ಪ ಶಾಖ ಬರಲಿ ಮತ್ತೆ ಆ ಕೈಗಳನ್ನ ನಿಮ್ಮ ಕಣ್ಣಿನ ಮೇಲೆ ಒತ್ತು ಕೊಡಿ. Keep it for a while and then massage your facial muscles, your eyebrows, eyes, forehead, temples, nose, cheeks, ears, behind the ears, through the jawline, from the chin towards your throat, then towards the back of your neck, and then slowly bring your hands to the face, open your eyes and look straight into it. Thank you. Good day, both of you. I'll see you tomorrow. Even Thursday, alva? Okay. Chanting ಎಲ್ಲ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ? ಓಂಕಾರ ಚಾಂಟಿಂಗ್ ಎಲ್ಲ ಫಸ್ಟ್ ಮಾಡೋದಕ್ಕೂ ಲಾಸ್ಟ್ ಮಾಡೋದಕ್ಕೂ ಆಮೇಲೆ ನಾನು ಯೂಶಲಿ ಇನ್ಹೇಲ್ ಮಾಡಿ